ಮುಟ್ಟಬೇಡ ನನ್ನ ಪಾದಗಳನ್ನು. ನನ್ನ ಪಾದ ಮುಟ್ಟುವ ಮುನ್ನ ನನ್ನ ಮನದಲ್ಲಿ ಕಾಡುತ್ತಿರುವ ಒಂದು ಪ್ರಶ್ನೆಗೆ ನೀನು ಉತ್ತರ ಹೇಳಬೇಕು. ನಿನ್ನ ಮೊದಲನೇ ಗಂಡ ಬದುಕಿದ್ದಾನು ಸತ್ತಿದ್ದಾನು? ನೋಡಿ, ನೀವು ನನ್ನ ಕೊರಳಿಗೆ ತಾಳಿ ಕಟ್ಟುವಾಗ ಮಂಜು ಸತ್ತಿದ್ದ. ನೀವು ತಾಳಿ ಕಟ್ಟಿದ ಮೇಲೆ ಮತ್ತೆ ಬದುಕಿ ಬಂದಿದ್ದಾರೆ. ಸುಳ್ಳು ಹೇಳ್ತಾ ಇದೀಯಾ? ಮಂಜು ಸತ್ತಿಲ್ಲ. ಅವನಿಗೆ ಮೋಸ ಮಾಡಿ ನನ್ನ ಕೈಯಿಂದ ತಾಳಿ ಕಟ್ಟಿಸಿಕೊಂಡಿ. ಸತ್ತವರು ಮರಳಿ ಬರುವುದುಂಟೆ. ಮಂಜು ನನ್ನ ಗಂಡ ಅಂತ ನನಗೇಕೆ ಹೇಳಲಿಲ್ಲ? ನನಗೇಕೆ ಮೋಸ ಮಾಡಿದೆ? ಇಲ್ಲ, ನಾನು ನಿಮಗೆ ಮೋಸ ಮಾಡಿಲ್ಲ. ಆ ವಿಧಿ ನನಗೆ ಮೋಸ ಮಾಡಿಬಿಡ್ತು. ಮಂಜು ಯುದ್ಧದಲ್ಲಿ ಸತ್ತಿದ್ದಾರೆ ಅಂತ ತಿಳಿದುಕೊಂಡೆ. ಆಮೇಲೆ ನಾನು ನಿಮ್ಮನ್ನು ಮದುವೆ ಮಾಡಿಕೊಂಡೆ. ಪ್ರಥಮ ರಾತ್ರಿ ದಿವಸ ಸತ್ಯ ಸಂಗತಿಯನ್ನು ನಿಮ್ಮ ಮುಂದೆ ಹೇಳಿದ್ರೆ ನೀವು ಬದುಕ್ತಿರೋ ಇಲ್ಲ ಅಂತ ತಿಳಿದುಕೊಂಡೆ. ಎಲ್ಲವನ್ನು ನಾನು ಮುಚ್ಚಿಟ್ಟುಕೊಂಡೆ. ಮಂಜು ಬಂದು ಮಗ ಅಂತ ಹೇಳಿದ್ರು ಕೂಡ ಸುಮ್ಮನೆ ಇದ್ದೆ. ಅಂದಾಗ ಮದುವೆಗಿಂತ ಮುಂಚಿತವಾಗಿ ನೀವು ನನಗೆ ಹೇಳಿದ ಮಾತನ್ನು ನಿಮಗೆ ನೆನಪಿರ್ಬೇಕಲ್ಲ. ಅಂದಾಗ ನಾನು ನಿಮಗೆ ಮೋಸ ಮಾಡಬಹುದೇ? ನೀನು ನನಗೆ ಮೋಸ ಮಾಡಿದರೂ ಚಿಂತೆ ಇಲ್ಲ. ನಾನು ಮಾತ್ರ ಮಂಜುವಿಗೆ ದ್ರೋಹ ಬಗದಂತಾಗುತ್ತದೆ. ಅದು ಹೇಗೆ? ಮಂಜು ತಾಳಿ ಕಟ್ಟಿದ ಹೆಂಡತಿಯೇ ನಾನು ತಾಳಿ ಕಟ್ಟಿರುವೆ ಅಂದ ಮೇಲೆ ಅವನು ಸತ್ತಿಲ್ಲ. ಅವನ ಸತ್ತಿದ್ದರೆ ಅವನ ಆಸೆ, ಅವನ ಸಂಸಾರ ಎಲ್ಲವನ್ನು ಸತ್ತು ಹೋಗ್ತಾ ಇತ್ತು. ಹೆಂಡತಿಯನ್ನೇ ತಾಯಿ ಅಂತ ಕರೆಯಬೇಕಾದರೆ ಎಷ್ಟು ದೊಡ್ಡ ಪವಿತ್ರವಾದ ಗುಣ ಇರಬೇಕು ಅವನಲ್ಲಿ. ಅಂತವನ ಹೆಂಡತಿಗೆ ನಾನು ಗಂಡನಾಗಿ ಬದುಕಿದರೆ ಅವನಿಗೆ ಮೋಸ ಮಾಡಿದಂತಾಗುತ್ತದೆ. ಅವನಿಗೆ ನಾನು ಮೋಸ ಮಾಡಲಾರೆ. ಅಂದ್ರೆ ಮುಂದಿನ ವಿಚಾರ ಏನು ನಿಮ್ದು? ವಿಚಾರಿಸುವುದರಲ್ಲಿ ಏನಿದೆ? ನಾನಂತೂ ಕ್ಯಾನ್ಸರ್ ರೋಗದಿಂದ ಪಾರಾದೆ. ನನ್ನ ಜೊತೆಗಾರತಿಯಾಗಿ ಯಾವ ಹೆಣ್ಣನ್ನು ಪಡೆದುಕೊಂಡು ಬಂದಿಲ್ಲ ಅಂತ ತಿಳಿದುಕೊಳ್ಳುತ್ತೇನೆ. ಆದರೆ ಅವನಿಗೆ ನಾನು ಮೋಸ ಮಾಡಲಾರೆ. ಭಾರತಿ, ನನ್ನದೊಂದು ಮಾತು ನಡೆಸಿಕೊಡ್ತೀಯಾ? ಗಂಡನೆಂದರೆ ದೇವರು ಅಂತ ಹೇಳ್ತಾರೆ. ನಿಮ್ಮ ಮಾತಿಗೆ ನಾನು ಯಾವತ್ತೂ ದೇವರಿಗೆ ಯಾವತ್ತಿಗೂ ನಾನು ದ್ರೋಹ ಬಗೆಯುವುದಿಲ್ಲಾರೆ. ಹೇಳಿ, ಏನ್ ಮಾತು ಅಂತ? ಭಾರತಿ, ನಾನು ಪುನಃ ಮಂಜುವಿನ ಹೆಂಡತಿ ಆಗಬೇಕು. ಹೌದು ಭಾರತಿ, ತ್ಯಾಗ ಮಾಡಿದವರಿಗೆ ತ್ಯಾಗ ಮಾಡಲೇಬೇಕು. ಈ ತ್ಯಾಗದಲ್ಲಿ ನನ್ನ ಪ್ರಾಣ ತ್ಯಾಗ ಮಾಡಲು ನಾನು ಸಿದ್ಧನಾಗಿದ್ದೇನೆ. ರವಿ, ಹಾಲು ಮೊಸರಾಗಬಹುದು, ಮೊಸರು ಹಾಲಾಗುವುದಕ್ಕೆ ಸಾಧ್ಯವೇ? ಬೇವಿನ ಮರ ಕೈಯಾದ ರೋಗಕ್ಕೆ ಔಷಧಿ ಆಗುತ್ತದೆ. ಕಹಿಯಾದ ಮಂಜುವಿನ ಬಾಳಿಗೆ ನೀನು ಔಷಧಿಯಾಗಿ ಹೋಗ್ಬೇಕು. ಬೇಡ, ದಯವಿಟ್ಟು ಅಂತಹ ವಿಚಾರ ಮಾತ್ರ ಮಾಡಬೇಡಿ. ನೀವು ನನಗೋಸ್ಕರ ಎಂಥ ತ್ಯಾಗವನ್ನು ಮಾಡಿದ್ರು ಗೊತ್ತಾ? ನೀವು ನನ್ನನ್ನು ಬಿಟ್ಟು ಇರುವುದಿಲ್ಲ. ಮಂಜು ಯುದ್ಧದಲ್ಲಿ ಸತ್ತಿದ್ದಾನಂತ ತಿಳಿದುಕೊಂಡು ಬಿಡ್ತೀನಿ. ಆದ್ರೆ ನೀವು ಮಾತ್ರ ಯಾವ ಕಾಲಕ್ಕೂ ನನ್ನ ಕೈ ಬಿಡಬೇಡಿ. ಭಾರತಿ, ನಿನಗೆ ಅರ್ಥವಾಗದು. ಈಗಲೇ ಹೋಗಿ ಹೊಸ ಸೀರೆಯನ್ನು ಉಟ್ಟುಕೊಂಡು ಹೂವನ್ನು ಮುಡಿದುಕೊಂಡು ನನ್ನ ಜೊತೆ ನಡಿ. ಮಂಜು ನಿನ್ನನ್ನು ಒಪ್ಪಿದ ಮೇಲೆ ನಾನೇ ನಿನ್ನ ಮಗುವಾಗುತ್ತೇನೆ. ಸರಿ, ಈಗ ನೀವು ಎಲ್ಲಿಗೆ ಮುಟ್ಟಿಸ್ಬೇಕು ಅಂತ ಮಾಡಿದ್ದೀರೋ ಅಲ್ಲಿಗೆ ಮುಟ್ಟುವುದಕ್ಕೆ ನಾನು ಸಿದ್ಧಳಿದ್ದೇನೆ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನಮ್ಮ ನಮಸ್ಕಾರ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನಮ್ಮ ನಮಸ್ಕಾರ. ಪಾತ್ರಗಳಲ್ಲಿ ತಿರುಗಳೆನಿತೋ, ಪಾತ್ರಗಳಲ್ಲಿ ತಿರುಗಳೆನಿತೋ, ಪಲ್ಲವನಿಗೆ ಸೂತ್ರಧಾರ. ಕಣ್ಣಿಗೆ ಕಾಣದ ನಾಟಕಕಾರ